ಯಾಕೋ ಮಚ್ಚ ಸಪ್ಪಕ್ಕಿದ್ಯಾ, ಏನಾಯಿತು? ಅರ್ಜೆಂಟಾಗಿ 50,000 ಬೇಕಾಗಿತ್ತು ಮಚ್ಚ. ಮನೇಲಿ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ. ಯಾರನ್ನ ಕೇಳಿದ್ರೆ ಇಲ್ಲ ಇಲ್ಲ ಅಂತಿದ್ದಾರೋ. ಆದರೆ ನಿನ್ನ ಕೈಯಲ್ಲಿ ಒಂದು 50,000 ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? 50,000 ಒಂದು 5-10 ಒಂದು ಅರೇಂಜ್ ಮಾಡ್ಬೋದು ಮಚ್ಚ. 50,000 ಅಂದರೆ ಎಲ್ಲಿಂದ ತರೋದು ಮಚ್ಚ? ನನ್ನ ಹತ್ರ ಅಮೌಂಟ್ ಇಲ್ಲ, ಆದರೆ ಅಮೌಂಟ್ ಮಾಡೋ ಐಡಿಯಾ ಒಂದೈತೆ. ನಿಂಗೆ ಓಕೆ ಅಂದರೆ ಹೇಳ್ತೀನಿ ಮಚ್ಚ. ನನ್ನ ಪರಿಸ್ಥಿತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಮಚ್ಚ. ನಾನು ದುಡ್ಡುಗೋಸ್ಕರ ಏನು ಮಾಡೋಕ್ಕಾದ್ರೂ ರೆಡಿ ಇದ್ದೀನಿ. ಹೇಳು ಮಚ್ಚ. ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಬ ನಿಧಾನ ಮಚ್ಚ. ಅವ್ನಿಗೆ ಕ್ರಿಕೆಟ್ ಬೆಟ್ಟಿಂಗಲ್ಲೆಲ್ಲ ದೊಡ್ಡ ಬುಕ್ಕಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಆದರೆ ನಾನು ಅವ್ನಿಗೆ ಹೇಳ್ತೀನಿ ಯಾವುದಾದ್ರೂ ಒಳ್ಳೆ ಪ್ರಾಫಿಟ್ ಇರೋ ಕಡೆನೇ ಇನ್ವೆಸ್ಟ್ ಮಾಡಿಸು ಅಂತ. ನಿನಗೆ ಬೇಕಾಗಿರೋ ದುಡ್ಡು ಒಂದು 2-3 ದಿವಸದಲ್ಲಿ ಅರೇಂಜ್ ಆಗಿಬಿಡುತ್ತೆ. ಸರಿ ಮಚ್ಚ, ಹಾಗಾದ್ರೆ ರೆಡಿ